ಇದು ಒಂದು ಧ್ಯಾನ. ನಿಮ್ಮ ಹಸ್ತವನ್ನು ಹೃದಯದ ಮೇಲಿಟ್ಕೊಂಡು ಸ್ವಲ್ಪ ಅಟೆನ್ಷನ್ ಕೊಡಬೇಕು. ಯಾವಾಗ ನೀವು ಅಟೆನ್ಷನ್ ಕೊಡ್ತೀರಾ ಎನರ್ಜಿ ಫ್ಲೋ ಆಗುತ್ತೆ. ಇದು ಬಹಳ ಮುಖ್ಯ. ಅಟೆನ್ಷನ್ ಕೊಡೋದು ಅಂದ್ರೇ ಎನರ್ಜಿ ಕೊಡೋದು ಅಂತ. ಪೇಯಿಂಗ್ ಅಟೆನ್ಷನ್ ಈಸ್ ಗಿವಿಂಗ್ ಎನರ್ಜಿ ಆ್ಯಕ್ಚುಲಿ. ಹೃದಯಕ್ಕೆ ಒಂದು ಡಿಫ್ರೆಂಟ್ ಎಮೋಷನ್ ಗೊತ್ತಾಗುತ್ತೆ. ನೀವು ಈ ರೀತಿ ಇಟ್ಕೊಂಡು ಫೀಲ್ ಲವ್, ಫೀಲ್ ಕಂಪ್ಯಾಷನ್, ಕೇರ್, ದಯೆ, ಕರುಣೆ, ಆ ಒಂದು ಸ್ಫೂರ್ತಿ, ಸ್ವಾತಂತ್ರ್ಯ ಎಲ್ಲ ಎಲಿವೇಟೆಡ್ ಎಮೋಷನ್ಸ್ನ ಫೀಲ್ ಮಾಡಿ. ನಿಮ್ಗೆ ಅವಾಗ ಒಂದೇ ಕೆಲವು ನಿಮಿಷದಲ್ಲಿ ಒಂದು ಫ್ರೀಕ್ವೆನ್ಸಿ ನಿಮಗೆ ರೈಸ್ ಆಗ್ತಾ ಇರೋದು, ಆ ಫೀಲಿಂಗ್ ನಿಮಗೆ ಗೊತ್ತಾಗುತ್ತೆ. ಯಾಕೆ ಅಂದರೆ ಇದು ಒಳಗೆ ಜನಿತವಾಗೋದು. ದಟ್ ಈಸ್ ಆ್ಯಕ್ಚುಲಿ ನೇಟಿವ್. ಅದು ಅಲ್ಲೇ ಹೃದಯದಲ್ಲೇ ಜನಿತವಾಗೋದು. ಇವೆಲ್ಲನೂ ನಾವು ಹೊರಗಡೆಯಿಂದ ಅದನ್ನು ಪ್ರವೋಕ್ ಮಾಡ್ತಾ ಇದ್ದೀವಿ. ಈಸಿ ಅದಕ್ಕೆ, ಅದನ್ನು ಫೀಲ್ ಮಾಡೋದು ಭಾಳ ಸುಲಭ, ಜಾಸ್ತಿ ಟೈಮ್ ತಗೊಳ್ಳಲ್ಲ. ಅದು ಫೀಲ್ ಆಗ್ತಾ ಇರುತ್ತೆ, ಆ ಸ್ಥಳದಲ್ಲೇ ಹುಟ್ಟಿರುತ್ತೆ. ಹಾಗಾದರೆ ದ ಎನರ್ಜಿ ದಟ್ ಈಸ್ ಇಂಡಿಜಿಯಸ್ ಅಂತಾರೆ. ಆ ಎನರ್ಜಿ ಅದು ಹೃದಯ ಉಪಯೋಗಿಸುತ್ತೆ. ಯು ಆರ್ ಆ್ಯಕ್ಚುಲಿ ಫೀಡಿಂಗ್ ಇಟ್ ಸೆಂಡ್ಸ್ ದಿ ಎನರ್ಜಿ ಬ್ಯಾಕ್. ನೀವು ಒಂದು ಸ್ವಲ್ಪ ಫೀಲ್ ಮಾಡಿದ್ರೆ 1000 ಫೋಲ್ಡ್ಸ್ ವಾಪಸ್ ಕೊಡುತ್ತೆ. ಇಮ್ಮಿಡಿಯೇಟಾಗಿ ನಾವು ಯೂನಿವರ್ಸ್ನ ಕನೆಕ್ಟ್ ಮಾಡಿ ನಮಗೇನು ಬೇಕೋ ನಮ್ಮ ಅಫರ್ಮೇಷನ್ಸ್ ಎಲ್ಲ ಹೇಳಿದಾಗ ಗುಡ್ ಇಂಟೆನ್ಷನಲ್ ಥಾಟ್, it just works with this magnetic energy and something marvelous will come to your life.